ದೊಡ್ಡವಾಡ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿರುವ ಗೋವಿನಕೊಪ್ಪ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆ ಪ್ರಕರಣದಲ್ಲಿ ಹಸ್ಬೆಂಡ್ ತನ್ನ ವೈಫನ್ನೇ ಕೊಲೆ ಮಾಡಿರೋದು ಕಂಡುಬಂದಿದೆ. ಇವರಿಬ್ಬರಿಗೂ ಆಲ್ರೆಡಿ ಒಂದು 5-6 ವರ್ಷ ಹಿಂದೆ ಒಂದು ಡಿವೋರ್ಸ್ ಕೇಸ್ ಕೂಡ ಫೈಲ್ ಮಾಡಿ ಅದಕ್ಕೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಕೇಸಲ್ಲಿ ಅಕ್ಯೂಸ್ಡ್ ಆದ ಬಸವರಾಜ್ ಗಿರಿಯಪ್ಪ ಇವರು ಡ್ರೈವರ್ ಕೆಲಸ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿಕೊಂಡು ಅವಾಗವಾಗ ಗೋವಿನಕೊಪ್ಪ ಊರಿಗೆ ಬಂದು ಇಲ್ಲಿ ಸ್ವಲ್ಪ ಇರೋದು ಮತ್ತು ಬ್ಯಾಂಗ್ಳೂರಲ್ಲಿ ಇರೋದು ಅಂದ್ರೆ ಇದ್ದಾರೆ. ಇವರ ಹೆಂಡತಿ ಶಿವಕ್ಕ ಅವರು ಒಂದು 33 ವರ್ಷ ಇಲ್ಲಿ ಗೋವಿನಕೊಪ್ಪದಲ್ಲಿ ಕೆಲಸ ಇದ್ದಾರೆ ಮತ್ತು ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಇವರಿಬ್ಬರಕ್ಕೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಆಲ್ರೆಡಿ ಡಿವೋರ್ಸಕ್ಕೂ ಕೂಡ ಅಪ್ಲೈ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮಕ್ಕಳು ಕೂಡ ಇವ್ರ ಕಡೆ ಒಂದು ಮಗು ಅವ್ರ ಕಡೆ ಒಂದು 2 ಮಗು ಅಂದರೆ ಸೆಪ್ರೇಟ್ ಮಾಡಿ ಇಟ್ಕೊಂಡು ಜೊತೆಗೆ ಇದ್ದಾರೆ. ಅವಾಗವಾಗ ಊರಿಗೆ ಬರುವಾಗ ಗಲಾಟೆ ಆಗೋದು ಮತ್ತು ಬಸವರಾಜಕ್ಕೆ ತಲೆಯಲ್ಲಿ ಏನಿತ್ತಂದರೆ ನಮಗೆ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ, ಇವರು ಗಲಾಟೆ ಮಾಡ್ತಾ ಇದ್ದಾರೆ ಇಂಥ ಒಂದು ಡೌಟ್ಫುಲ್ ನೇಚರ್ ಇರೋದ್ರಿಂದ ಈ ಶಿವಕ್ಕವನ್ನು 21ನೇ ತಾರೀಕು ಬೆಳಗ್ಗೆನೆ ಮನೆ ಮುಂಚೆ ಎಳೆದು ಒಂದು ಇಟ್ಟಂಗಿಯಲ್ಲಿ ಹೊಡೆದು ಕೊಲೆ ಮಾಡಿರೋದು ಕಂಡು ಬಂದಿದೆ. ತಕ್ಷಣ ಈ ಬಸವರಾಜನ್ನು ಕೂಡ ಅರೆಸ್ಟ್ ಮಾಡಿ ತನಿಖೆ ಮುಂದುವರಿತಾ ಇದೆ. ಸೊ ಅದ್ರ ಬಗ್ಗೆನೇ ತನಿಖೆ ನಡ್ತಾ ಇದೆ. ಇನ್ನೊಂದು ಅವ್ರಿಗೆ ಇನ್ನೊಬ್ಬರ ಮೇಲೆ ಡೌಟ್ ಇದೆ. ಸೊ ಇದೆಲ್ಲ ಪರ್ಸನಲ್ ವಿಚಾರಗಳು. ಹೆಂಡತಿ ಮೇಲೆ ಡೌಟ್ ಪಡ್ತಾ ಇರೋದು ಕೂಡ ಒಂದು ಕಾರಣವಾಗಿದೆ ಅಂದರೆ ಹೇಳ್ತಾ ಇದ್ದಾರೆ. ಸೊ ಅದು ವಿಚಾರಣೆ, ಅದಕ್ಕಾಗಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ ಅಂದರೆ ಹೇಳಿ ಒಂದು ಅದ್ರ ಮೇಲ್ಗಡೆ ಇವರು ಹೊಡೆದಿರೋದು ಕಂಡು ಬಂದಿರ್ತದೆ. ರಾತ್ರಿ ಗಲಾಟೆ ಆಗಿದೆ. 20ನೇ ತಾರೀಕು ರಾತ್ರಿ ಕೂಡ ಸ್ವಲ್ಪ ಗಲಾಟೆ ಆಗಿದೆ. ಅದಾದ್ಮೇಲೆ ಬೆಳಗ್ಗೆನೆ ಸುಮಾರು ಒಂದು 6:30ಕ್ಕೆಲ್ಲ ಮನೆ ಮುಂಚೆನೆ ಕೂದಲನ್ನು ಎಳೆದು ಇಟ್ಟಂಗಿಯಲ್ಲಿ ಹೊಡೆದಿರೋದು ಕಂಡು ಬಂದಿದೆ. ಇಲ್ಲ, ಅವಾಗವಾಗ ಬರೋದು. ಇವರು ಶಿವಕ್ಕ ಅವರು ಗೋವಿನಕೊಪ್ಪದಲ್ಲೇ ಇದ್ದಾರೆ. ಬಸವರಾಜ್ ಬ್ಯಾಂಗ್ಳೂರಲ್ಲಿ ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಅವಾಗವಾಗ ಬಂದು ಇರೋದು ಕಂಡು ಬಂದಿದೆ. ಲವ್ ಮ್ಯಾರೇಜ್. ಇಬ್ಬರು ಬೇರೆ ಬೇರೆ ಕಮ್ಯುನಿಟಿಯವರು. 3 ಜನ ಮಕ್ಕಳಿದ್ದಾರೆ. ಒಂದು ಹೆಣ್ಮಗಳು ಬಸವರಾಜ್ ಜೊತೆ ಇದೆ, ಉಳಿದ ಇಬ್ಬರು ಈ ಲೇಡಿ ಕಡೆ ಶಿವಕ್ಕ ಕಡೆ ಇದ್ದರು. ಬಸವರಾಜ್ ಕಡೆ ಇದ್ದಿದ್ದ ಹೆಣ್ಮಗಳು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿ ಇವರು ಫೋನ್ ಮಾಡಿಬಿಟ್ಟು ಅವ್ರ ಅತ್ತೆಗೆ ಜಗಳ ಮಾಡಿರ್ತಾರೆ. ಸೊ ಬೇರೆ ಬೇರೆ ಕಾರಣಗಳು, ನಾಟ್ ಓನ್ಲಿ ಒನ್ ರೀಸನ್. ಇಬ್ಬರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಭಾಳಷ್ಟು ಇದೆ. ಇದರಲ್ಲಿ ಡೌಟೂ ಸ್ವಲ್ಪ ಇತ್ತು. ಆ ಕಾರಣದಿಂದ ಕೊಲೆ ಆಗಿರೋದಾಗಿ ನಮಗೆ ಪ್ರೈಮ್ ಫೇಸ್ ಇನ್ವೆಸ್ಟಿಗೇಷನಲ್ಲಿ ಕಂಡುಬಂದಿದೆ.